ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದಿಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶಶಿಕಲಾ ಖಾಂಡ್ರೆ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಸ್ನೇಹಿತರು ನೋಡಿ, ಇವರು ವಸತಿ ಇರೋದು ಬೆಂಗಳೂರಲ್ಲಿ. ಕೆಲಸ ಹೌಸ್ ವೈಫ್. ಯಜಮಾನ ಸ್ವಂತ ಗ್ಯಾರೇಜ್ ನಡೆಸುತ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಜೀವನದ ಸಮಸ್ಯೆ ಹೀಗಿದೆ. ಗಂಡ ನನ್ನ ಮೋಸ ಮಾಡಿ ಬೇರೆ ಒಂದು ಸಂಬಂಧ ಆಲ್ಮೋಸ್ಟ್ ಬೆಳೆಸಿಕೊಂಡು ನನಗೆ ಚೂರು ಕೂಡ ಸುಖ ಕೊಡಲ್ಲ ಅಂತೇಳಿ ದೂರ ಕೊಟ್ಟಿದ್ದಾರೆ. ಬಯಕೆ ನೋಡಿಕ್ ಹೋದ್ರೆ ಗಂಡನಿಗೆ ಮೋಸ ಮಾಡಿ ನಿಮ್ಮ ಜೋಡಿ ಚೆನ್ನಾಗಿ ಬಾಳುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾರಣ ಕೂಡ ನೋಡ್ಬೋದು. ಇನ್ನೂ ಮಕ್ಕಳು ಆಗಿಲ್ಲ, ಬಹಳ ಒಂದು ಸಮಸ್ಯೆ ಕೂಡ ಆಗ್ತಾ ಇದೆ. ಈ ಕಡೆ ಗಂಡ ಕೂಡ ಜೊತೆಯಲ್ಲಿಲ್ಲ. ಅಟ್ಲೀಸ್ಟ್ ಅವರಾದರೂ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನಾನು ಈ ರೀತಿಯಾದ ಒಂದು ಅಡ್ಡದಾರಿ ಕೂಡ ಹಿಡಿತಾ ಇರಲಿಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ ಒಂದು 24 ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2018ರ ಒಂದು ಕಾರು. ಅದು ಸ್ಕೋಡಾ ಸೂಪರ್ಬ್ ಅಂತೇಳಿ ಸ್ಟೈಲ್ 1.8 TSI 80 ಅಂತೇಳಿ ಕಾರ್ ಸೆಲ್ಲರ್ನ ಒಂದು ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತೇನೆ. ಹಾಗೆಯೇ ನೋಡಿ, ಬಿಫೋರ್ ಆಲ್ಮೋಸ್ಟ್ ಇದು ಗಂಡ ನನಗೆ ಹೀಗೆ ಮೋಸ ಮಾಡಿದ್ದಾನೆ, ಅದಕ್ಕೆ ನಾನು ಇಷ್ಟು ನಂದಿದ್ದೀನಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಫಸ್ಟ್ ಒನ್ ನೋಡಿ, ಯಜಮಾನ ಬಹಳ ಒಂದು ಚಟಗಾರ. ಮುಂಚೆ ನನ್ನ ಒಂದು ಬಹಳ ಕೂಡ ಬಳಸ್ಕೊಂಡ. ಯಾಕಂದರೆ ಇದು ಈವನ್ ಮದುವೆ ಆಗೋಕ್ಕಿಂತ ಮುಂಚೆ ಕೂಡ ತುಂಬಾ ಒಂದು ಬಳಸಿಕೊಂಡಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಯಾವಾಗ ಸ್ವಂತದ್ದು ಆಲ್ಮೋಸ್ಟ್ ಕಾರ್ ತೊಗೊಂಡ ಅವತ್ತಿಂದ ಬೇರೆ ಒಂದು ದಾರಿ ಕೂಡ ಹಿಡಿದಿದ್ದಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಆ ಒಂದು ಸುಖದಲ್ಲಿ ಆಲ್ಮೋಸ್ಟು ತೇಲಾಡುವಳು ನಾನು. ಇವತ್ತು ಅದಕ್ಕಾಗಿ ಬೇರೆಯವರ ಒಂದು ಬೇಡುತ್ತಿದ್ದೇನೆ ಅಂತೇಳಿ ಅಂತಹ ಒಂದು ಪರಿಸ್ಥಿತಿ ಕೂಡ ನನಗೆ ಉಂಟಾಗಿದೆ. ಅಂದರೆ ನಾನು ಕೂಡ ಆಲ್ಮೋಸ್ಟ್ ಬೇರೆ ಒಂದು ದಾರಿ ಕೂಡ ಹಿಡಿಬೇಕಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ನನ್ನ ಒಂದು ಕಷ್ಟನ ಅರ್ಥ ಮಾಡಿಕೊಂಡು ಯಾರಾದರೂ ಬನ್ನಿ ಅಂತೇಳಿ ಒಂದು ರಿಕ್ವೆಸ್ಟ್ನ ಕೂಡ ಮಾಡ್ಕೊಂಡಿದ್ದಾರೆ. ಇದಿಷ್ಟು ತನ್ನ ಗಂಡನಿಂದ ಅನುಭವಿಸುತ್ತಿರುವಂಥ ಒಂದು ಕಷ್ಟ ಹೀಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನನ್ನ ತೂತಿಗೆ ಹೀಗೆ ಮಜಾ ಒಂದು ಕೊಡುವಂಥ ಗಂಡು ಸಿಕ್ಕರೆ ಚೆನ್ನಾಗಿ ಕೊಡ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಬರುವಂಥ ವ್ಯಕ್ತಿಗೆ ಪ್ರೀತಿಯ ಬಗ್ಗೆ ಆಲ್ಮೋಸ್ಟ್ ತುಂಬಾ ಒಂದು ನಂಬಿಕೆ ಇರಬೇಕು. ಯಾಕಂದರೆ ವಿತೌಟ್ ಲವ್ ಇವತ್ತು ನಾವು ಯಾರೂ ಕೂಡ ಲೈಫ್ನ ಒಂದು ಲೀಡ್ ಕೂಡ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿ ಒಬ್ಬ ಪರ್ಸನ್ ಕೂಡ ಈ ಒಂದು ಲವ್ ಅನ್ನೋ ಒಂದು ವರ್ಣ ಒಂದು ತುಂಬಾ ಒಂದು ರೆಸ್ಪೆಕ್ಟ್ ಕೂಡ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ತುಂಬಾ ಒಂದು ಬಿಲೀವ್ ಮಾಡುವಂಥ ಪರ್ಸನ್ ಇದ್ದರೆ ಮಾತ್ರ ನನ್ನ ಹತ್ರ ಬನ್ನಿ ಅಂತೇಳಿ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಬರೀ ಒಂದು ಸುಖ ಪಡೆದುಕೊಂಡು ಹೋಗುವಂಥ ವ್ಯಕ್ತಿ ನಾನು ಆಲ್ಮೋಸ್ಟು ಹತ್ತಿರಕ್ಕೂ ಕೂಡ ಕರೆಯಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಮುದುಕ ಆದರೂ ಕೂಡ ಪರವಾಗಿಲ್ಲ, ನನ್ನ ಗಂಡನಿಗಿಂತ ಹೆಚ್ಚು ಆಸೆ ಹೊಂದಿರುವಂಥ ಗಂಡು ಯಾರಾದರೂ ಇದ್ದರೆ ಬನ್ನಿ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ನನಗೆ ಗೂಟ ಜೀಪು ಒಂದು ಆಸೆ ಕೂಡ ಇದೆ. ಸೊ ಆದರೆ ಚೆನ್ನಾಗಿ ಕೊಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಅದು ನಾರ್ಮಲ್ ಆಗಿ ಅಲ್ಲ, ಸೊ ಯಾವ ರೀತಿಯಾಗಿ ವಿಡಿಯೋದಲ್ಲಿ ಮಾಡ್ತಾರಲ್ಲ, ಸೊ ಅದೇ ರೀತಿಯಾಗಿ ನನಗೂ ಕೂಡ ಒಂದು ಅನುಭವಿಸೋ ಒಂದು ಆಸೆ ಕೂಡ ತುಂಬಾ ಆಗ್ತಾ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್. ಹಾಗೆಯೇ ಕಾರ್ 24 ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಏನು ಇಟ್ಟಿದ್ರಲ್ಲ, ಅದು 2018ರ ಒಂದು ಮಾಡೆಲ್ ಕಾರ್. ಕಾರ್ನ ಓವರ್ ರಿವ್ಯೂ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ಜುಲೈ 2018. ಫ್ಯೂಲ್ ಟೈಪ್ ಪೆಟ್ರೋಲ್ ಮತ್ತು ಕಿಲೋಮೀಟರ್ ಡ್ರೈವನ್ ಆಗಿರೋದು 79,305 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್. ಇಂಜಿನ್ ಕ್ಯಾಪಬಿಲಿಟಿ 1798 cc ಅಂತ ಹೇಳ್ಕೊಂಡಿದ್ದಾರೆ. ಓನರ್ಶಿಪ್ ನೋಡಲಿಕ್ಕೆ ಹೋದರೆ ಸೆಕೆಂಡ್ ಓನರ್ ಕೂಡ ಆಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ಇಂಟೀರಿಯರ್ ಒಂದು ಯಾವುದೇ ರೀತಿಯಾದ ಒಂದು ಕಾರ್ನ ಒಂದು ಇಮೇಜ್ನ ಕೂಡ ಶೇರ್ ಮಾಡಿಲ್ಲ. ಅದೇನಾದರೂ ಬೇಕಿದ್ದರೆ ಒಂದು ಕಾರ್ 24ರಲ್ಲಿ ನೀವು ಹೋದರೆ ಖಂಡಿತವಾಗ್ಲೂ ಅದರ ಒಂದು ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆಯೇ ಫೀಚರ್ಸ್ ಏನಪ್ಪ ಅಂದರೆ ಸನ್ ರೂಫ್ ಕೂಡ ಇದೆ. ಸ್ಟೇರಿಂಗ್ ಮೌಂಟರ್ ಒಂದು ಕಂಟ್ರೋಲ್ ಕೂಡ ಇದೆ, ಅಂದರೆ ಅದರಲ್ಲಿ ಆಟೋಮೆಟಿಕ್ ಕಂಟ್ರೋಲ್ ಸಿಸ್ಟಮ್ ಇದೆ. ಬ್ಲೂಟೂತ್ ಒಂದು ಕಂಪಟೇಬಿಲಿಟಿ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ರೇರ್ AC ಕೂಡ ಇದೆ, ಮತ್ತು ಟ್ರಾನ್ಸಾಕ್ಷನ್ ಕಂಟ್ರೋಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಕ್ರೂಸರ್ ಕಂಟ್ರೋಲ್ ಕೂಡ ಇದೆ. ಪುಷ್ ಬಟನ್ ಟು ಸ್ಟಾರ್ಟ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಏರ್ ಬ್ಯಾಗ್ ಕೂಡ ಅವೈಲಬಲ್ ಇದೆ. ಮತ್ತು DRL ಡೇ ಟೈಮ್ ರೈನಿಂಗ್ ಒಂದು ಲೈಟ್ಸ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು
ಹಿಲ್ ಹೋಲ್ಡ್ ಕಂಟ್ರೋಲ್ ಕೂಡ ಸಿಸ್ಟಮ್ ಇದರಲ್ಲಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ತುಂಬಾ ಒಂದು ಅಡಿಷ್ನಲ್ ಒಂದು ಫೀಚರ್ಸ್ನ ಹೊಂದಿರುವಂಥ ಒಂದು ಕಾರ್ ಕೂಡ ಆಗಿರುತ್ತೆ. ಇದಿಷ್ಟು ಆ ಒಂದು ಕಾರ್ನ ಒಂದು ಇನ್ಫಾರ್ಮೇಷನ್. ಕಾರ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.